ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅನ್ನು ತಗೋಬೇಕು ಅನ್ಕೊಂಡ್ರೆ ಅದನ್ನು ಹೇಗೆ ಚೆಕ್ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಅನ್ನು ಖರೀದಿಸುವ ಮೊದಲು ಅದು ಕಳ್ಳತನ ಆಗಿದೆಯಾ ಅಥವಾ ಬ್ಲಾಕ್ ಲಿಸ್ಟ್ ಇದೆ ಎಂದು ಹೇಗೆ ಚೆಕ್ ಮಾಡೋದಂತ ಸುಲಭವಾಗಿ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನೀವು ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಯಾವುದು ತಗೋಬೇಕು ಅನ್ಕೊಂಡ್ರು ಆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ IMEI ನಂಬರ್ ಅನ್ನು ತಗೊಳ್ಳಿ. IMEI ನಂಬರ್ ಚೆಕ್ ಮಾಡ್ಬೇಕಂತಂದ್ರೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ದಲ್ಲಿ ಕಾಲ್ ಡೈಲರ್ ಓಪನ್ ಮಾಡಿದ ನಂತರ *S06S ಡೈಲ್ ಮಾಡಿ IMEI ನಂಬರ್ ಬರುತ್ತೆ. 15 ಸಂಖ್ಯೆದು IMEI ನಂಬರ್ ಇರ್ತವೆ, ಎರಡು ಇರ್ತವೆ. ಅವೆರಡನ್ನ ಸೈಡ್ ಅಲ್ಲಿ ಬರ್ಕೊಳ್ಳಿ. IMEI ನಂಬರ್ ಎರಡನ್ನು ಬರ್ಕೊಂಡ ನಂತರ ನಿಮ್ಮ ಮೊಬೈಲ್ ದಲ್ಲಿ ಪ್ಲೇ ಸ್ಟೋರ್ ಓಪನ್ ಮಾಡಿ ಸಂಚಾರಿ ಸಾಥಿ ಆಪ್ ಡೌನ್ಲೋಡ್ ಮಾಡಿ. ಇಲ್ಲಿ ಕಾಣ್ತಿದೆಲ್ಲ, ಇಲ್ಲಿ ತೋರಿಸ್ತಿದ್ದೇನಲ್ಲ, ಇದೇ ತರ ಸಂಚಾರಿ ಸಾಥಿ ಆಪ್ ಇರ್ತದೆ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸಂಚಾರಿ ಸಾಥಿ ಆಪ್ ಡೌನ್ಲೋಡ್ ಆದ ನಂತರ ಅದನ್ನು ಓಪನ್ ಮಾಡ್ಕೊಳ್ಳಿ. ಸಂಚಾರಿ ಸಾಥಿ ಆಪ್ ಓಪನ್ ಆದ ನಂತರ ಕೆಳಗಡೆ 4ನೇ ಆಪ್ಷನ್ ಇದೆ ನೋಡಿ, ಮೊಬೈಲ್ ಐಕಾನ್ ಇದೆಯಲ್ಲ, ಮೊಬೈಲ್ ಚಿತ್ರ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಇವಾಗ ಇಲ್ಲಿ IMEI ನಂಬರ್ ಎಂಟ್ರಿ ಮಾಡಿ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ IMEI ನಂಬರ್ ಏನು ಈಗ ಬರ್ಕೊಂಡಿರಲ್ಲ ಆ IMEI ನಂಬರ್ ಅನ್ನು ಇಲ್ಲಿ ಎಂಟ್ರಿ ಮಾಡಿ. 15 ಸಂಖ್ಯೆ IMEI ನಂಬರ್ ಇಲ್ಲಿ ಎಂಟ್ರಿ ಮಾಡಿ. ಸೆಕೆಂಡ್ ಹ್ಯಾಂಡ್ ಮೊಬೈಲ್ IMEI ನಂಬರ್ ಇಲ್ಲಿ ಎಂಟ್ರಿ ಮಾಡಿ. ಎರಡು IMEI ನಂಬರ್ ಇದೆಯಲ್ಲ ಅದರಲ್ಲಿ ಫಸ್ಟ್ ಒಂದು ಎಂಟ್ರಿ ಮಾಡಿ. ಎಂಟ್ರಿ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಒಂದು IMEI ನಂಬರ್ ಚೆಕ್ ಮಾಡಿ. ನೀವು IMEI ನಂಬರ್ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ತರ ಬರಬೇಕು. ಈ ತರ ಕ್ಲಿಯರ್ ತೋರಿಸಿದರೆ ಈ ಫೋನು ಕಳ್ಳತನ ಆಗಿಲ್ಲ ಮತ್ತೆ ಬ್ಲಾಕ್ ಲಿಸ್ಟ್ ನಲ್ಲಿ ಬಿದ್ದಿಲ್ಲ. ನೀವು ಈ ಫೋನ್ ಅನ್ನು ತಗೋಬಹುದು. ಸೇಫ್ಟಿ ಏನ್ ಪ್ರಾಬ್ಲಮ್ ಇಲ್ಲ, ಬ್ಲಾಕ್ ಲಿಸ್ಟ್ ನಲ್ಲಿ ಬಿದ್ದಿಲ್ಲ ಮತ್ತೆ ಕಳ್ಳತನ ಆಗಿಲ್ಲ. ಈ ತರ ಕ್ಲಿಯರ್ ಆಗಿತ್ತಂದ್ರೆ ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಒಂದ್ ವೇಳೆ ಈ ತರ ಬಂದ್ರೆ ಮೊಬೈಲ್ ತಗೋಬೇಡಿ. ಬ್ಲಾಕ್ ಲಿಸ್ಟೆಡ್ ಅಂತೇಳಿ ಬಂತಂದ್ರೆ ಮೊಬೈಲ್ ತಗೋಕ್ ಹೋಗಬೇಡಿ. ಆ ಮೊಬೈಲ್ ಕಳ್ಳತನ ಆಗಿರ್ಬೋದು ಅಥವಾ ಮಿಸ್ಯೂಸ್ ಮಾಡಿರ್ಬೋದು. ದಯವಿಟ್ಟು ಇಂಥ ಫೋನ್ ಮಾತ್ರ ತಗೋಬೇಡಿ. ಕೆಳಗಡೆ ನೋಡಿ, ವಾರ್ನಿಂಗ್, ಡೂ ನಾಟ್ ಯೂಸ್ ದಿಸ್ ಡಿವೈಸ್ ವಿತೌಟ್ ಪರ್ಮಿಷನ್ ಅಂತೇಳಿ ಬಂದಿದೆ. ಇಂಥ ಮೊಬೈಲ್ ತಗೋಕ್ ಹೋಗಬೇಡಿ. IMEI ನಂಬರ್ ಬ್ಲಾಕ್ ಲಿಸ್ಟೆಡ್ ಅಂತ ಬಂತಂದ್ರೆ ಇಂಥ ಮೊಬೈಲ್ ಮಾತ್ರ ತಗೋಕ್ ಹೋಗಬೇಡಿ ದಯವಿಟ್ಟು. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ ಅವ್ರ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.